ತದನಂತರದಲ್ಲಿ ತಲೆದವತ್ತ ಎತ್ತದವತಾರ ಛಾಯೆಯನ್ನು ಶ್ರೀಶೈಲದಲ್ಲಿ ಬಿಟ್ಟು ವೈಕುಂಠವನ್ನು ಸೇರಿಕೊಂಡ ಹರಿಹರನು ಭೂಲೋಕದಲ್ಲಿ ಆಗುತ್ತಾ ಇರುವಂತಹ ಅಧರ್ಮದ ಕುರಿತಾಗಿ ಆಲೋಚನೆ ಮಾಡಿ ಮರಳಿಗನನ್ನು ಕರೆಸಿಕೊಂಡು ಭೂಲೋಕದಲ್ಲಿ ಧರ್ಮರಕ್ಷಣೆ ಆಗಬೇಕು ಎಂಬುದಾಗಿ ವಾಗ್ದಾನವನ್ನು ನೀಡಿದರು. ಆದ್ದರಿಂದಲೇ ಹರಿಹರನಿಂದ ಅಪ್ಪಣೆ ಪಡೆದು ಭೂಲೋಕದತ್ತ ಬಂದೆ ಕಾಣ್ತಾ ಇರುವಂತಹ ಸಮುದ್ರದ ದಂಡೆಯ ಮೇಲೆ ದಿವ್ಯ ಜ್ಯೋತಿ ಧರ್ಮ ಜ್ಯೋತಿ ಅಂತಹ ಪಂಜನ ಹಿಡಿದು ಸಂಚರಿಸುತ್ತಾ ಇದ್ದೆ. ನೋಡಿದಂತಹ ದೇವತೆಗಳು ಪಂಜನ ಹಿಡಿದ ಕಾರಣದಿಂದಾಗಿ ನನ್ನ ಪಾಲಿಗೆ ಶುಭನಾಮಧೇಯ ನನ್ನ ದಿವ್ಯ ದೃಷ್ಟಿಯನ್ನ ಭೂಲೋಕದಲ್ಲಿರುವಂತಹ ಮಾನವ ಕುರಿತಾಗಿ ಅವಲೋಕನ ಮಾಡ್ತಾ ಇದ್ದೇನೆ.
ಶಾಂತನಾಗಬೇಕು, ಶಾಂತನಾಗಬೇಕು. ಅರಿಯದೆ ಮಾಡಿದ ಅಪರಾಧ ಅರಿತೊಂದು ಪರಿಹಾರವಂತೆ ಕೇವಲ ನನ್ನ ಹೊಟ್ಟೆ ಪಾಡಿಗಾಗಿ ಮಾಟ ಮಂತ್ರ ಪ್ರತಿಮಾದಿಗಳನ್ನ ಮಾಡುತ್ತಾ ಬಂದೆ. ಜೀವನದಲ್ಲಿ ಒಂದು ಆಸೆ ಹುಟ್ಟಿತು, ಲೋಕವನ್ನೇ ಆಳಬೇಕೆನ್ನುವಂತ ಕೆಚ್ಚು ನನ್ನಲ್ಲಿ ಆ ಕೆಚ್ಚೆನ್ನುವುದು ಹುಚ್ಚಾಗಿ ಪರಿಣಮಿಸಿತು. ಹುಚ್ಚು ಹೆಚ್ಚಾಗಿ ಹೇಗಾದದು. ಶಿವರಾಯ ಬಂದಾಡಿದ ಮಾತು ನನ್ನ ಪಾಲಿಗೆ ಮಧ್ಯವಾಗದೆ ಹೋಯಿತು. ಗಾಡಿಯಾಗಿ ಗೌರವನ್ನ ಕೊಟ್ಟೆ, ಸೋತು ನೆಲವನ್ನ ಕಚ್ಚಿದೆ. ನಾನು ತೆರೆದು ನೋಡ್ತೇನೆ, ಮಣಿವಂತ ಸಮೇತನಾಗಿ ಘೋರ ರೂಪದಿಂದ ನನಗೆ ದರ್ಶನವನ್ನಿಟ್ಟಿದ್ದೀಯ. ಯಕಶ್ಚಿತ್ತೂರು ಮಂತ್ರವಾದಿಗೆ ಈ ಯುಗದಲ್ಲಿ ಸ್ವಾಮಿ ಪಂಜುರ್ಲಿ ದರ್ಶನವನ್ನಿಟ್ಟ ಅಂತಾದ್ರೆ ಏನು ಸ್ವಾಮಿ ನಿನ್ನ ಲೀಲೆ ಏನಿದು? ಮಾಂತ್ರಿಕ ಎಲ್ಲ ಬಳಿಯಳು ನೆಲೆಯ ನಿಂತು ಕ್ಷೇತ್ರದೇ ಚಂಡ ಬಳಿಯಳು ನೆಲೆ ನಿಂತು ಕ್ಷೇತ್ರದೇ ಬೆದರದೇನು ಶಾಂತ ಮೂರ್ತಿಯಾಗಿ ವರ್ತಿಸುತ್ತಾ ಇದ್ದೇನೆ ನೋಡು. ಹಾಗಿದ್ರೆ ಎಲ್ಲವೂ ನಿನ್ನ ಇಚ್ಛೆ ಅಂತ ಭಾವಿಸಿದೆಯಾ? ಆಲೋಚನೆ ಮಾಡು. ನಾನು ನಿಲ್ಲುವಂತಹ ಕ್ಷೇತ್ರ ಗೋಳಿಗರಡಿಯ ಕ್ಷೇತ್ರ. ಈ ಕ್ಷೇತ್ರವನ್ನು ಪ್ರವೇಶ ಮಾಡಿ ನಿಲ್ಲಲಿರುವಂತಹ ಮಂತ್ರ ಶಕ್ತಿಯಿಂದ ದೈವಗಳ ದಿಗ್ಬಂಧಿಸಿ ದ್ವಾರವನ್ನ ದಾಟುವುದಕ್ಕೆ ಸಾಧ್ಯವಾಗುತ್ತಿತ್ತ? ಖಂಡಿತ ಸಾಧ್ಯವಿಲ್ಲ. ಅಲ್ಲೇ ಸುಟ್ಟು ಭಸ್ಮವಾಗಿ ಹೋಗಬಹುದಾಗಿತ್ತು. ಯಾಕೆ ಹಾಗಾಗ್ಲಿಲ್ಲ? ಇದೆಲ್ಲ ನಿನ್ನ ಇಚ್ಛೆಯಿಂದ ಬಂದದ್ದಲ್ಲವೇ ಅಲ್ಲ, ಅದೆಲ್ಲವೂ ನನ್ನ ಮನ ಸಂಕಲ್ಪ. ಕಾರಣ ಈ ಗರಡಿಯಲ್ಲಿ ನಾನು ಎಲೆಯಾಗಿ ನಿಂತವ. ನನ್ನನ್ನು ನಂಬಿಕೊಂಡು ಬರುವಂತಹ ಅದೆಷ್ಟೋ ಭಕ್ತಾದಿಗಳು ಬರುವಾಗ ಕಷ್ಟವನ್ನು ಹೊತ್ತು ಬರುತ್ತಾರೆ, ಕಷ್ಟವನ್ನ ಹೇಳಿಕೊಳ್ತಾರೆ. ಅಂತವರ ಕಷ್ಟವನ್ನ ಸದಾಕಾಲ ಪರಿಹರಿಸುವವ ನಾನು. ಆದ್ರೆ ವಿಶಾಲವಾದ ಈ ಪ್ರಪಂಚದಲ್ಲಿ ಅನೇಕ ಜೀವರಾಶಿಗಳು. ಹಾಗಿದ್ರೆ ಶ್ರೇಷ್ಠವಾದಂತಹ ಜೀವ ಅಲ್ಲ ಆತ್ಮ ಯಾವುದು ಕೇಳಿದ್ರಿ? ಮಾನವ ಜನ್ಮ. ಮಾನವ ಒಂದು ದಿನ ಹುಟ್ಟುತ್ತಾನೆ, ಹಲವು ದಿನ ಬದುಕುತ್ತಾನೆ, ಕೊನೆಗೊಮ್ಮೆ ಅಳಿದು ಹೋಗುತ್ತಾನೆ. ಬರುವಾಗ ಏನನ್ನು ತರುವುದಿಲ್ಲ, ಹೋಗುವಾಗ ಏನು ಕೊಂಡೊಯ್ಯುವುದಿಲ್ಲ. ಆದರೂ ನಾನು ನನ್ನದ್ದು ಎನ್ನುವಂತ ಅಹಂಕಾರದ ಮೆರೆದಾಡುತ್ತಾರೆ. ಇನ್ನೊಬ್ಬರ ಏಳಿಗೆಯನ್ನ ಸಹಿಸಿಕೊಳ್ಳುವುದಕ್ಕೆ ಅವನಿಂದ ಆಗುವುದಿಲ್ಲ. ಯಾವಾಗಲೂ ಇನ್ನೊಬ್ಬರ ಕುರಿತಾಗಿ ಆಲೋಚನೆ ಮಾಡ್ತಾ ಇರ್ತಾನೆ. ಹಾಗಿದ್ದರೆ ಯಾವ ರೀತಿ ಅಂತ ಕೇಳಿದ್ರಿ? ನಾಶ ಮಾಡಬೇಕೆನ್ನುವುದೇ ಆಲೋಚನೆ ಮಾಡ್ತಾ ಇರ್ತಾನೆ. ನಾಶ ಮಾಡುವುದಕ್ಕೆ ಬೇಕಾಗಿ ಅವನು ಹಿಡಿದುಕೊಳ್ಳುವಂತಹ ಮಾರ್ಗವಾದರೂ ಏನು? ಮಾಟ ಮಂತ್ರ ವಶೀಕರಣ ವಾಮಾಚಾರ. ಆದ್ರೆ ಒಂದು ಸತ್ಯಾಂಶವನ್ನ ಆತ ತಿಳಿದುಕೊಳ್ಳಬೇಕು. ಇನ್ನೊಬ್ಬನ ಮೇಲೆ ಮಾಟ ಮಂತ್ರ ಮಾಡುವವ ಎಲ್ಲಾದ್ರೂ ಇವನಲ್ಲಿ ಅಧರ್ಮ ಉಂಟು ಅಂತಾದ್ರೆ ಅವನ ಪರಿಸ್ಥಿತಿ ಏನಾದಿತ್ತು? ಓರ್ವನೆ ಹೋಗುವುದಲ್ಲ, ಕುಟುಂಬವೇ ಸರ್ವನಾಶ ಎನ್ನುವುದು ಸತ್ಯಾಂಶವನ್ನ ತಿಳಿದುಕೊಳ್ಳಬೇಕು. ಎಷ್ಟು ಒಳ್ಳೆಯದುಂಟು ಅಷ್ಟು ಕೆಟ್ಟದುಂಟು. ಹಾಗೆ ಅವು ಮಾಡುವಂತಹ ಕೃತಿಮ ಹೋಮಾಟವು ಆ ಮಾನವನಿಗೆ ಆಗದೇ ಇರ್ತದೆಯೋ? ಖಂಡಿತ. ಕೃತಿಮ ದೋಷಕ್ಕೆ ಒಳಗಾದಂತಹ ಮಾನವ ಅತ್ತ ಸಾಯುವುದಕ್ಕೂ ಆಗದೆ ಇತ್ತ ಬದುಕುವುದಕ್ಕೂ ಆಗದೆ ನರಳಾಡುತ್ತಾ ಇರ್ತಾನೆ. ನರಕ ಯಾತನೆಯನ್ನು ಅನುಭವಿಸುತ್ತಾ ಇರುತ್ತಾನೆ. ನನಗಾಗ್ತ ಕ್ಷೇತ್ರದ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ನನ್ನ ಕ್ಷೇತ್ರಕ್ಕೆ ಬಂದು ಬೇಡಿಕೊಳ್ತಾನೆ. ಅಂತವರ ಕಷ್ಟವನ್ನ ನನ್ನಿಂದ ಪರಿಹರಿಸುವುದಕ್ಕೆ ಆಗುವುದಿಲ್ಲ ಅಂತಲ್ಲ, ಯಾವ್ಯಾವ ಕಾರ್ಯ ಯಾರ್ಯಾರು ಮಾಡಬೇಕು ಅವರೇ ಮಾಡಬೇಕು. ಆದ್ದರಿಂದಲೇ ಶ್ರೇಷ್ಠ ಮಂತ್ರವಾದಿ ಅಂತ ನೀನು ನಿನ್ನ ಮಂತ್ರ ಶಕ್ತಿಯಿಂದ ಅಂತಹ ಸದ್ಭಕ್ತಳ ಯಾವುದೇ ಮಾಟ ಮಂತ್ರ ಇದ್ರು ಕೂಡ ಕೃತಿಮ ಇದ್ರು ಕೂಡ ಅದನ್ನ ಹೋಗಲಾಡಿಸಿ ಅವರ ಬೆಂಗಾವಲಾಗಿ ನಿಲ್ಲಬೇಕು. ಇಂತಹ ಪರಮ ಪವಿತ್ರವಾದಂತಹ ಕಾರ್ಯವನ್ನು ಮಾಡುವಂತಹ ನಿನಗೆ ಒಂದು ಸನ್ನಿಧಾನವನ್ನ ಕಲ್ಪಿಸಿಕೊಡ್ತೇನೆ. ನನ್ನ ಸಮ್ಮುಖದಲ್ಲಿ ಇನ್ನು ಮುಂದಕ್ಕೆ ಜೋಗಿ ಪುರುಷ ಎನ್ನುವಂತಹ ಹೆಸರಿನಿಂದ ಪ್ರಸಿದ್ಧಿಯನ್ನು ಹೊಂದು ಸ್ವಾಮಿ ಪಂಜುರ್ಲಿ ಈ ಗೋಳಿ ಕ್ಷೇತ್ರದಲ್ಲಿ ನಿನ್ನನ್ನು ನಂಬಿ ಅದೆಷ್ಟೋ ಮಂದಿ ಭಕ್ತಾದಿಗಳು ಬರ್ತಾರೆ. ಕಷ್ಟ ನಷ್ಟ ಸರ್ವ ಸಂಕಷ್ಟಗಳನ್ನ ನಿವಾರಿಸುತ್ತಾ ಜೋಗಿ ಪುರುಷನಾಗಿ ನಾನು ನೆಲೆಗೊಳ್ತೇನೆ. ಜೋಗಿ ಜೋಗಿ ಪುರುಷ
ಸನ್ನಿಧಾನವನ್ನು ನೀರು ಸೇರಿಕೊ, ಬೇಕಾದ ಕರೆದುಕೊಳ್ತೇನೆ. ಅದೆಷ್ಟೋ ದೈವಗಳ ಒಂದು ಗರಡಿಯಲ್ಲಿ ನೆಲೆಯಾಗಬೇಕಾಗಿದೆ. ಹಾಗಿದ್ರೆ ಇನ್ನು ಮುಂದಕ್ಕೆ ನನ್ನ ನಿಜ ರೂಪವನ್ನು ಯಾರಿಗೂ ತೋರಿಸಿಕೊಳ್ಳುವುದಿಲ್ಲ. ಸತ್ಯವಂತನು ಧರ್ಮನಿಷ್ಠನೂ ಆದಂತಹ ವ್ಯಕ್ತಿಯನ್ನು ಆರಿಸಿಕೊಂಡು ಅವನ ಮೈದುಂಬಿ ಬರ್ತೇನೆ. ಬರುವಂತಹ ಭಕ್ತಾದಿಗಳು ಆತನಲ್ಲಿ ಕಷ್ಟವನ್ನು ಹೇಳಿಕೊಂಡಾಗ ಆತನಿಂದಲೇ ಕಷ್ಟಕ್ಕೊಂದು ಪರಿಹಾರದ ಮಾರ್ಗವನ್ನ ಸೂಚಿಸುತ್ತೇನೆ. ಹಾಗಾಗಿ ನನ್ನ ಸನ್ನಿಧಾನವನ್ನ ನಾನು